ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅನ್ನೋ ಮಾತು ಎಷ್ಟು ನಿಜ ಅಲ್ವಾ? ನಿಜಕ್ಕೂ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಮಾತಿದೆಯಲ್ಲ, ಅದು ಎಷ್ಟು ನಿಜ ಅಂದರೆ ಖುಷಿ ಒಂದು ಕಡೆ ಆದರೆ ಆ ಟೆನ್ಷನು, ಆತಂಕ ಏನೋ ಒಂಥರ ಥ್ರಿಲ್ಲಿಂಗ್ ಆಗಿರುತ್ತೆ, ಏನೋ ಒಂಥರ ಸಮಾಧಾನ ಕೊಡುತ್ತೆ, ಏನೋ ಒಂದು ಹಂತಕ್ಕೆ ನಾವು ತಲುಪ್ತಾ ಇದ್ದೀವಿ ಅನ್ನೋ ಒಂದು ತೃಪ್ತಿ ಕೊಡುತ್ತೆ. ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತಾರಲ್ಲ, ಅದು ನಿಜಕ್ಕೂ ನಿಜ. ಕಷ್ಟಪಟ್ರೆ ಆ ದೇವರು ಪ್ರತಿಫಲ ನಮಗಂತ ಇಟ್ಟೇ ಇಟ್ಟಿರ್ತಾನೆ. ಸ್ವಲ್ಪ ನಿಧಾನ ಆಗ್ಬೋದು ಅಷ್ಟೇ, ಆದರೆ ಯಾರ ಮುಖಾಂತರನೋ ಅದು ನಮಗೆ ಒಳ್ಳೆಯದಾಗೇ ಆಗುತ್ತೆ ಅನ್ನೋ ಮಾತು ನಿಜವಾಗ್ಲೂ ಎಕ್ಸ್ಪೀರಿಯೆನ್ಸ್ ಆದಾಗೇ ಅದು ಮಾತಿನ ಅರ್ಥ ನಮಗೆ ತಿಳಿಯೋದು. ಯಾರೋ ಮಾಡಿದ ಆಸ್ತಿಗೆ ನಾನು ಒಡ್ತೀನಿ ಅಂತ ಜಂಬದಿಂದ ಹೇಳ್ಕೊಡೋದಕ್ಕೂ, ನಾನೇ ಕಷ್ಟಪಟ್ಟು ಸ್ವತಃ ಕೂಡಿಟ್ಟಿರೋ ದುಡ್ಡಲ್ಲಿ ಒಂದು ಆಸ್ತಿನ ತೊಗೊಂಡು ಆ ಆಸ್ತಿ ಪತ್ರದ ಮೇಲೆ ಸೈನ್ ಮಾಡೋದಕ್ಕೂ ಇದೆಯಲ್ಲ ಸ್ಯಾಟಿಸ್ಫ್ಯಾಕ್ಷನು. ನಿಜವಾಗ್ಲೂ ಅದೆಷ್ಟು ಕೋಟಿ ಕೊಟ್ಟರು ಸಿಗೋಲ್ಲ. ಇನ್ನು ಯಾರೋ ಮಾಡಿಟ್ಟಿರೋದನ್ನ ನಂದು ಅಂತ ಅಂದ್ಕೊಳ್ಳೋದ್ರೂ ಸಿಗೋಲ್ಲ. ಹಾಗೇನಾದರೂ ನಮ್ಮ ಜೀವನದಲ್ಲಿ ತುಂಬ ಈಸಿ ಸಿಕ್ಬಿಟ್ರೂ ಕೊನೆವರೆಗೂ ನಮ್ಗೆ ಅದ್ರ ಬೆಲೆ ಗೊತ್ತಾಗೋದೇ ಇಲ್ಲ. ಅದಕ್ಕೆ ಅನಿಸುತ್ತೆ ಆ ದೇವರು ನಾವು ಪಟ್ಟಿರೋ ಪರಿಶ್ರಮಕ್ಕೆ ತುಂಬಾ ಕಾಯಿಸಿ ಕೊನೆಗೆ ಒಂದು ಒಳ್ಳೆ ಪ್ರತಿಫಲ ಕೊಡ್ತಾನೆ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕಷ್ಟೆ. ನಿಮ್ಮ ಎಲ್ಲ ಈ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಯೂಟ್ಯೂಬ್ ಚಾನಲಲ್ಲಿ ನಾನು ಫುಲ್ ವಿಡಿಯೋ ಶೇರ್ ಮಾಡಿದ್ದೀನಿ. ದಯವಿಟ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಕಮೆಂಟ್ನ ನಿಮ್ಗೇನು ಅನಿಸುತ್ತೆ ಅದನ್ನು ನನಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.